ಜೈ ಕನ್ನಡ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾಗಿ ಕೆ ಮುರಳಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೈ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಚನ್ನಕಲ್ ಗುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ರಾಜ್ಯಾಧ್ಯಕ್ಷ ನೆಲಮಂಗಲ ಬಾಬು ಅವರ ಆದೇಶದ ಮೇರೆಗೆ ನೂತನವಾಗಿ ಮಾಲೂರು ತಾಲೂಕು ಅಧ್ಯಕ್ಷರಾಗಿ ಮುರಳಿ ಕೆ ಅವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನೂತನ ತಾಲೂಕು ಅಧ್ಯಕ್ಷ ಕೆ ಮುರಳಿ ಮಾತನಾಡಿ, ರಾಜ್ಯಾಧ್ಯಕ್ಷ ನೆಲಮಂಗಲ ಬಾಬು ಅವರು ನನ್ನ ಮೇಲೆ ವಿಶ್ವಾಸವಿಟ್ಟು ಜೈ ಕನ್ನಡ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಹೆಚ್ಚಿನ ಜವಾಬ್ದಾರಿ ನೀಡಿದ್ದಾರೆ. ತಾಲೂಕು ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರ ವಿಶ್ವಾಸ ಪಡೆದು ನೆಲ ಜಲ ಭಾಷೆಗಾಗಿ ಹೋರಾಟದ ಜೊತೆಗೆ ಅಂಗಡಿ ಮುಗ್ಗಟ್ಟು ಕಾರ್ಖಾನೆಗಳ ಇಂಗ್ಲಿಷ್ ನಾಮಫಲಕ ವಿರುದ್ಧ ಹಾಗೂ ಸ್ಥಳೀಯರಿಗೆ 60% ಉದ್ಯೋಗಕ್ಕಾಗಿ ಹೋರಾಟದ ಮೂಲಕ ಸಂಘಟನೆಯನ್ನು ಬಲಪಡಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ಟಿ ಮಂಜುನಾಥ್, ಪದಾಧಿಕಾರಿಗಳಾದ ಅನಿಲ್ ಪುಟ್ಟನಾಯಕ್, ಸೂರಿ, ಜಿಂಕೆ ಚೇತನ್, ಕಾರ್ತಿಕ್, ಮೋಹನ್ ಗೌಡ, ನಾಗರಾಜ್, ಸುರೇಶ್, ವಿನಯ್ ಮೂರ್ತಿ, ರವಿ, ಸಂತೋಷ್ ಉಪಸ್ಥಿತರಿದ್ದರು. ನನಗೆ ಒಂದು ಜವಾಬ್ದಾರಿಯನ್ನ ನೀಡಿದ್ದಾರೆ. ಮಾಲೂರು ತಾಲೂಕಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ. ಮುಂಚೆ ಇದ್ದಂಥ ಮಾಲೂರು ತಾಲೂಕು ಅಧ್ಯಕ್ಷರಾಗಿ ಗುರೇಶ್ ಅವರು ಇವತ್ತಿನ ದಿನ ನನಗೆ ತಾಲೂಕಲ್ಲಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ಗುರೇಶ್ ಅವರು ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಏನು ಇವತ್ತು ನಾವೆಲ್ಲ ಸೇರಿದ್ದೀರಿ, ಇವತ್ತು ತಾಲೂಕಲ್ಲಿ ಏನೇ ಒಂದು ಸಮಸ್ಯೆ ಬಂದರೆ ಅದನ್ನು ನಾವು ನಮ್ಮ ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ನಾವು ಅದನ್ನು ಹೋರಾಟ ಮಾಡ್ತೀವಿ. ಮತ್ತು ನೊಂದವರಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ವಲಸೆ ಬರ್ತಿದ್ದಾರೆ ಕಾರ್ಮಿಕರು. ಇವತ್ತು ನಮ್ಮ ಕಾರ್ಖಾನೆಗಳಲ್ಲಿ ಅತಿ ಹೆಚ್ಚಾಗಿ ಕನ್ನಡ ಜನತೆಗೆ ಕೆಲಸ ಕೊಡಬೇಕು. ಜೊತೆಗೆ ಇಲ್ಲಿ ನಾಮಫಲಕಗಳನ್ನು ಆಂಗ್ಲ ಭಾಷೆಯಲ್ಲಿ ಹೆಚ್ಚಾಗಿರೋದರಿಂದ ಆ ನಾಮಫಲಕಗಳನ್ನು ನಾವು ಖಂಡಿಸಿ ಏನು ಗೌರ್ಮೆಂಟ್ ಆದೇಶ ಏನಿದೆ 70%, 60% ಕನ್ನಡ, 40%, 40% ಆಂಗ್ಲ ಭಾಷೆ, ಅದನ್ನು ನಾವು ಹೋರಾಟ ಮಾಡಿ ನಮ್ಮ ಕನ್ನಡಕ್ಕೆ ನಾವು ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಜೈ ಕನ್ನಡ ರಕ್ಷಣಾ ವೇದಿಕೆಯಿಂದ ಸದಾಕಾಲ ಸಾರ್ವಜನಿಕರಿಗಾಗಿ ದುಡಿಯೋಂಥ ಕೆಲಸ ಮಾಡ್ತೀವಿ. ಜೈ ಕನ್ನಡ ರಕ್ಷಣಾ ವೇದಿಕೆ ಸತತವಾಗಿ ಮಾಲೂರು ತಾಲೂಕಲ್ಲಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸ್ಕೊಂಡ್ಬಂದಿದೆ. ಅದೇ ರೀತಿ ಇನ್ನು ಮುಂದೆ ನಾನು ಈ ಮಾಲೂರು ತಾಲೂಕಿಗೆ ಮತ್ತೆ ಜೈ ಕನ್ನಡ ರಕ್ಷಣಾ ವೇದಿಕೆಗೆ, ಜೈ ಕನ್ನಡ ರಕ್ಷಣಾ ವೇದಿಕೆಗೆ, ಕನ್ನಡ ತಾಯಿ ಭುವನೇಶ್ವರಿಗೆ, ನಮ್ಮ ಹೋರಾಟಕ್ಕೆ, ಸದಾ ಹೋರಾಟಕ್ಕೆ, ಜೈ ಕನ್ನಡ ರಕ್ಷಣಾ ವೇದಿಕೆಗೆ, ಜೈ ಕನ್ನಡ ರಕ್ಷಣಾ ವೇದಿಕೆಗೆ, ಜೈ ಕನ್ನಡ ರಕ್ಷಣಾ ವೇದಿಕೆಗೆ, ತಾಯಿ ಭುವನೇಶ್ವರಿಗೆ.